ಟಾಕ್ಸಿಕ್ ಸಿನಿಮಾದ ಸ್ಟೋರಿನ ಅಫಿಷಿಯಲ್ ಆಗಿ ರಾಕಿ ಬೈನ ರಿವೀಲ್ಡ್ ಮಾಡ್ಬಿಟ್ರು. ಇಟ್ಸ್ ಫಾದರ್ ಸನ್ ರಿವೆಂಜ್ ಸಾಗಾ. ಹೌದು, ಇದೇ ತಿಂಗಳು ಏಪ್ರಿಲ್ 11, 12ನೇ ತಾರೀಕು ಕಾಮಿಕ್ ಕಾನ್ ಈವೆಂಟ್ ನಡೀತು. ಈ ಈವೆಂಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಬಂದು ಅವರ ಟ್ರೈಲರ್ ಗಳನ್ನ ತೋರಿಸಿ ಡಿಸ್ಟ್ರಿಬ್ಯೂಟರ್ ಗಳನ್ನ ಅಟ್ರಾಕ್ಟ್ ಮಾಡ್ತಾರೆ. ಅದೇ ತರ ನಮ್ಮ ಇಂಡಿಯಾದಿಂದ 2 ಸಿನಿಮಾಗಳು ಇಲ್ಲಿಗೆ ಹೋಗಿದ್ವು, ಟಾಕ್ಸಿಕ್ ಹಾಗೇನೆ ರಾಮಾಯಣ. 2 ಸಿನಿಮಾಗಳು ಹೋಗಿ ಅವರವರ ಟ್ರೈಲರ್ ಗಳನ್ನ ರಿವೀಲ್ ಮಾಡಿ ಪ್ರೊಡ್ಯೂಸರ್ ಗೆ ಬಲೆ ಹಾಕ್ಬಿಟ್ಟು ಬಂದವ್ರೆ. ಇದೇ ಗ್ಯಾಪ್ ಅಲ್ಲಿ ಅಲ್ಲಿದ್ದಂತ ಲೋಕಲ್ ರಿಪೋರ್ಟರ್ ಅಂದ್ರೆ ಹಾಲಿವುಡ್ ಅಲ್ಲಿರುವಂತ ಲೋಕಲ್ ರಿಪೋರ್ಟರ್ ಗಳೆಲ್ಲ ರಾಕಿ ಬೈನ ಅಟ್ಯಾಕ್ ಮಾಡಿ ಟಾಕ್ಸಿಕ್ ಹಾಗೇನೆ ರಾಮಾಯಣ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನ ಎತ್ಕೊಂಡ್ಬಿಟ್ಟವ್ರೆ. ಇದ್ರಲ್ಲಿ ರಾಕಿ ಬೈ ಅವರು ಟಾಕ್ಸಿಕ್ ನ ಮೇಜರ್ ಆಗಿರುವಂತ ಪಾರ್ಟ್ ನ ರಿವೀಲ್ಡ್ ಮಾಡ್ಬಿಟ್ಟವ್ರೆ. ಇನ್ನು ಅಫಿಷಿಯಲ್ ಆಗಿ ರಾಕಿ ಬೈ ಬಾಯಿಂದ ಈ ರೀತಿ ವರ್ಡ್ ಗಳು ಬಂದ್ಮೇಲೆ ನಾವಿಲ್ಲಿ ಕನ್ಫರ್ಮ್ ಮಾಡ್ಕೊಂಡ್ಬಿಡೋಣ, ಈ ಸಿನಿಮಾ ತಂದೆ ಮಗ ಇವರಿಬ್ರು ಮಧ್ಯೆ ನಡೆಯುವಂತ ದೊಡ್ಡ ಗ್ಯಾಂಗ್ ವಾರ್ ಸಿನಿಮಾ ಆಗಿರುತ್ತೆ ಅಂತ ರಾಕಿ ಬೈ ರಿವೀಲ್ಡ್. ಆದ್ರೆ ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಇಲ್ಲಿ ಎಷ್ಟು ಸನ್ಸ್ ಗಳಿದವ್ರೆ ಅಂತ. ಟೀಸರ್ ಬಂದಾಗಿಂದನೂ ಕೂಡ ತುಂಬಾನೇ ಇನ್ಫಾರ್ಮೇಶನ್ ಕಲೆ ಆಗ್ತಾ ಇದಾರೆ, ನನ್ನನ್ನು ಸೇರಿಸಿ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ ಗಳೆಲ್ಲ. ಈ ಸಿನಿಮಾದಲ್ಲಿ ಒಬ್ನೇ ರಾಕಿ ಬಾಯ್ ಆಗಿರ್ಬೋದು, 3 ಶೇಡ್ ಅಲ್ಲಿ ಕಾಣಿಸ್ಕೋಬಹುದು, ಅಥವಾ ಇಬ್ರು ರಾಕಿ ಬಾಯ್ ಆಗಿರ್ಬೋದು, 3 ಶೇಡ್ ಅಲ್ಲಿ ಕಾಣಿಸ್ಕೋಬಹುದು, ಅಥವಾ ಟ್ರಿಬಲ್ ಆಕ್ಟಿಂಗ್ ಆಗಿರ್ಬೋದು. ಈ ರೀತಿ ಬ್ರೇಕ್ ಡೌನ್ಸ್ ಗಳೆಲ್ಲ ಆಗಿರೋದನ್ನ ನೀವು ನೋಡಿರ್ತೀರಾ. ನಾನೇ ತುಂಬಾ ಸಲ ಹೇಳ್ಬಿಟ್ಟಿದೀನಿ, ಈ ಸಿನಿಮಾದಲ್ಲಿ 3 ರಾಕಿ ಬಾಯ್ ಇದ್ದೇ ಇರ್ತಾರೆ ಅಂತ ಒತ್ತಿ ಹೇಳ್ಬಿಟ್ಟಿದೀನಿ. ಇವಾಗ ರಾಕಿ ಬಾಯ್ ಹೇಳ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಅಪ್ಪ ಮಗ ಇವರಿಬ್ಬರ ಮಧ್ಯೆ ನಡೆಯುವಂತ ದೊಡ್ಡ ರಿವೆಂಜ್ ಸಾಗಾ ಅಂತ. ಇಲ್ಲಿ ಅರ್ಧಂಬರ್ಧ ಟ್ರೂತ್ ನು ಕೂಡ ರಿವೀಲ್ ಮಾಡಿರುವಂತ ಸಾಧ್ಯತೆಗಳು ಇರ್ತವೆ, ಹೇಳೋದಕ್ಕಾಗಲ್ಲ. ಒಬ್ಬ ಫಾದರ್ ಇಬ್ರು ಸನ್ಸ್ ಗಳಿರ್ಬೋದೇನೋ, ಅಥವಾ ನಾನೇನಾದ್ರೂ ಜಾಸ್ತಿ ಥಿಂಕ್ ಮಾಡ್ತಾ ಇದೀನಾ ಅಂತ ನನ್ ಮೇಲೆ ಡೌಟ್ ಆಗ್ಬಿಟ್ಟಿದೆ. ಒಟ್ನಲ್ಲಿ ಈ ಸಿನಿಮಾ ನಿಂತಿರೋದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗ್ಬಿಟ್ರಿ ಈಗ ರಾಕಿ ಬೈ ಅಪ್ಪ ಮಗನ್ ಮಧ್ಯೆ ನಡೆಯುವಂತ ದೊಡ್ಡ ಗ್ಯಾಂಗ್ ವಾರು, ರಿವೆಂಜ್ ತಗೊಳ್ಳೋಂತ ದೊಡ್ಡ ಸಾಗಾ ಅಂತ. ಬಹುಶಃ ಈ ಸಿನಿಮಾ ಇಲ್ಲಿಗೆ ಎಂಡ್ ಆಗಲ್ಲ ಅಂತ ಅನ್ಸುತ್ತೆ. ಟಾಕ್ಸಿಕ್ 2 ಬರುವಂತ ಸಾಧ್ಯತೆಗಳು ಇರ್ಬೋದು. ರಾಕಿ ಬೈ ಈ ರೀತಿ ಸಾಗಾ ಅಂತ ಮೆನ್ಷನ್ ಮಾಡ್ತಾ ಇದಾರೆ ಅಂದ್ರೆ ಒಂದ್ ದೊಡ್ಡ ಚಾಪ್ಟರ್ ಇರ್ಬೋದು ಈ ಸಿನಿಮಾ. ಇದ್ರ ಜೊತೆಗೆ ರಾಮಾಯಣ ಟೀಮ್ ಕಡೆಯಿಂದನೂ ಕೂಡ ಮನೀತ್ ಮಲ್ಹೋತ್ರಾ ಹಾಗೇನೆ ರಾಕಿ ಬೈ ಇವರಿಬ್ರು ಅಲ್ಲಿ ಅಟೆಂಡ್ ಆಗಿ ರಾಮಾಯಣ ಸಿನಿಮಾದ ಟ್ರೈಲರ್ ನು ಕೂಡ ಅಲ್ಲಿ ಪ್ರೆಸೆಂಟ್ ಮಾಡ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಗೆ ಗಾಳ ಹಾಕವ್ರೆ. ವಿಜುವಲ್ ಎಫೆಕ್ಟ್ ನ ತೋರಿಸಿ ಎಲ್ರಿಗೂ ಎಕ್ಸೈಟ್ ಮಾಡಿದ್ರೆ ಒಂದ್ ಲೆವೆಲ್ ಗೆ. ಬಟ್ ಎಲ್ಲರ ಕಣ್ಣಿರೋದು ಟಾಕ್ಸಿಕ್ ಮೇಲೆನೆ. ಹಾಗಿದ್ರೆ ಬರೀ ಇಷ್ಟೇನಾ? ನಮ್ಮ ಇಂಡಿಯಾದಿಂದ ಬೇರೆ ಯಾವ್ದು ದೊಡ್ಡ ಸಿನಿಮಾಗಳು ಇಲ್ವಾ ಅಂತ ಕೇಳೋದಾದ್ರೆ ವಾರಣಾಸಿನೂ ಕೂಡ ಲಿಸ್ಟ್ ಅಲ್ಲಿ ಇದೆ. ಇದ್ರ ಬಗ್ಗೆ ಮರೆಯೋಕೆ ಹೆಂಗ್ ಸಾಧ್ಯ? ಅರೆ ಹೌದಲ್ವಾ, ಟಾಕ್ಸಿಕ್ ರಾಮಾಯಣ ಇದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಅವ್ರು ಏನೋ ದೊಡ್ಡದಾಗಿ ಮಾಡ್ತಾ ಇದಾರೆ. ಇನ್ನುವೆ ಅವ್ರು ಯಾಕೆ ಈ ಕಾಮಿಕ್ ಕಾನ್ ಇವೆಂಟ್ ನ ಅಟೆಂಡ್ ಮಾಡಿಲ್ಲ ಅನ್ನೋದು ಕೂಡ ಕ್ವಶನ್ ಮಾರ್ಕ್ ಆಗಿ ಇದ್ದೇ ಇರ್ತದೆ. ಅಫಿಷಿಯಲ್ ಆಗಿ ನಾನು ಕೆದಕ್ತಾ ಗೊತ್ತಾಗಿರೋದು ವಾರಣಾಸಿ ಟೀಮ್ ಅವರು ಕೂಡ ಕಾಮಿಕ್ ಕಾನ್ ಇವೆಂಟ್ ನ ಅಟೆಂಡ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೇ ವರ್ಷದ ಜೂನ್ ಜುಲೈ ತಿಂಗಳಲ್ಲಿ ಮತ್ತೊಂದು ಕಾಮಿಕ್ ಕಾನ್ ಇವೆಂಟ್ ನಡೀತದೆ ಸ್ಯಾನ್ಡಿಯಾಗೋದಲ್ಲಿ. ಸ್ಯಾನ್ಡಿಯಾಗೋ ಕಾಮಿಕ್ ಕಾನ್ ಇವೆಂಟ್ ಅಲ್ಲಿ ವಾರಣಾಸಿ ಟೀಮ್ ಅವರು ಒಂದು ದೊಡ್ಡ ಟ್ರೈಲರ್ ನ ರೆಡಿ ಮಾಡ್ಕೊಂಡು ಅಲ್ಲಿಗೆ ಬರುವಂತ ದೊಡ್ಡ ಡಿಸ್ಟ್ರಿಬ್ಯೂಟರ್ ಗಳಿಗೆ ಎಕ್ಸೈಟ್ ಮಾಡೋದಕ್ಕೋಸ್ಕರ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ಲಾನ್ ಹಾಕೊಂಡಿದ್ದಾರೆ ಅಂತಾನು ಕೂಡ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಓಪನ್ ಆಗಿ ಹೇಳ್ಬೇಕು ಅಂದ್ರೆ ರಾಮಾಯಣ, ಟಾಕ್ಸಿಕ್ ಈ 2 ಸಿನಿಮಾದಲ್ಲೂ ಕೂಡ VFX CGI ಅಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಲಿಟಲ್ ಬಿಟ್ ನನಗೆ ಡೌಟ್ ಹೊಡಿತಾ ಇದೆ. ಬಟ್ ವಾರಣಾಸಿ ಅಂತ ಬಂದಾಗ ಇಲ್ಲಿ ರಾಜಮೌಳಿ ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗದೆ ಕ್ವಾಲಿಟಿ ಮೇಲೆ ವರ್ಕ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ನನಗಂತೂ. ಅದು ನಿಮಗ್ ಗೊತ್ತಾಗ್ಬೇಕು ಅಂದ್ರೆ ವಾರಣಾಸಿ ಸಿನಿಮಾದ ಟೀಸರ್ ಆಲ್ರೆಡಿ ನೋಡಿರ್ತೀರಾ. ಅದರಲ್ಲಿ ಬಸವಣ್ಣನ ಮೇಲೆ ಮಹೇಶ್ ಬಾಬು ಅವರು ಕೂತ್ಕೊಂಡು ಎಂಟ್ರಿ ಕೊಡ್ತಾರೆ. ಅಲ್ಲಿ ಇರೋಂತ ಒಂದೊಂದು ಡೀಟೇಲ್ ನು ಕೂಡ ಝೂಮ್ ಹಾಕೊಂಡ್ ನೋಡಿ ಯಾವ ಕ್ವಾಲಿಟಿ ಇದೆ ಅಂತ. ಇನ್ನ ಬಸವಣ್ಣನ ಬಾಯಲ್ಲಿ ಸಲೈವ ಅಂತ ಬರುತ್ತೆ ಗೊತ್ತಾ, ಅದನ್ನ ಕನ್ನಡದಲ್ಲಿ ಜೊಲ್ಲು ಅಂತಾನು ಕೂಡ ಕರೀತಾರೆ. ಜೊಲ್ಲು ಅದ್ರ ಮೇಲೂ ಕೂಡ ವರ್ಕ್ ಮಾಡಿದಾರಂತೆ 16K ರೆಸೊಲ್ಯೂಷನ್ ಅಲ್ಲಿ. ಯಾವ್ದು ಹೇಳಿ? 16K ರೆಸೊಲ್ಯೂಷನ್. ಈಗಾಗ್ಲೇ 2K 4K ಕ್ವಾಲಿಟಿ ಅಂತೆಲ್ಲ ಕೇಳಿರ್ತಿರಲ್ಲ, ಅದೇ ರೀತಿ ಒಂದೊಂದು ಡೀಟೇಲ್ ನು ಕೂಡ 16K ರೆಸೊಲ್ಯೂಷನ್ ಅಲ್ಲಿ CGI VFX ನ ಜನರೇಟ್ ಮಾಡ್ತಾ ಇದಾರೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಕಾಂಪ್ರಮೈಸ್ ಆಗದೆ ಇಲ್ಲಿ ಒಳ್ಳೆ ಕ್ವಾಲಿಟಿನ ಬಿಲ್ಡ್ ಮಾಡ್ತಾ ಇದಾರೆ. ನನಗೆ ಗೊತ್ತಿರೋ ಹಾಗೆ ರಾಜಮೌಳಿ ಅವರು VFX CGI ನ ಚೈನಾ ಕಂಪನಿ ಕೈಲಿ ಮಾಡಿಸ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಮೋಷನ್ ಗ್ರಾಫಿಕ್ಸ್ ನ ನೆಕ್ಸ್ಟ್ ಲೆವೆಲ್ ಅಲ್ಲೇ ಯೂಸ್ ಮಾಡ್ತಾ ಇದಾರೆ. ಈ ಅವತಾರ್ ಸಿನಿಮಾಗಳಲ್ಲೆಲ್ಲ ಯೂಸ್ ಮಾಡಿದಾರೆ ನೋಡಿ ಮೋಷನ್ ಗ್ರಾಫಿಕ್ಸ್, ಅದನ್ನು ಕೂಡ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಔಟ್ಪುಟ್ ನ ಈ ಸಿನಿಮಾದಲ್ಲಿ ಜನರೇಟ್ ಮಾಡ್ತಾ ಇದಾರೆ. ಒಟ್ನಲ್ಲಿ ಟಾಕ್ಸಿಕ್ ಸಿನಿಮಾದ ಸ್ಟೋರಿ ಒಂದು ಲೆವೆಲ್ ಈಗ ಅರ್ಥ ಆಗಿದೆ. ಅಪ್ಪ ಮಗನ್ ಮಧ್ಯೆ ನಡೆಯುವಂತ ಒಂದು ರಿವೆಂಜ್ ಸಾಗಾ. ಇದ್ರ ಜೊತೆಗೆ ನೆಕ್ಸ್ಟ್ ಸ್ಯಾನ್ಡಿಯಾಗೋ ಕಾಮಿಕ್ ಕಾನ್ ಈವೆಂಟ್ ಅಲ್ಲಿ ವಾರಣಾಸಿ ಅವ್ರದ್ದು ಹಬ್ಬ. ಒಂದಂತೂ ಕನ್ಫರ್ಮ್ ಮಾಡ್ಕೊಬಿಡಿ, ವಾರಣಾಸಿ ಸಿನಿಮಾ ಮಾತ್ರ ಏನೋ ನೆಕ್ಸ್ಟ್ ಲೆವೆಲ್ ಅಲ್ಲೇ ಮಾಡ್ತಾವ್ರೆ ಪಕ್ಕ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.